ನಾವು ಸ್ವಲ್ಪ ಲೆವೆಲ್ ಮಾಡ್ಕೋಬೇಕು. ಎರಡಕ್ಕ ಕೈ ಹಿಡಿದು ಲೆವೆಲ್ ಮಾಡ್ಕೋಬೇಕು. ಈ ನಾಲ್ಕು ಬಾಣ ಮಾರ್ಕ್ ಕರೆಕ್ಟ್ ಇರ್ಬೇಕು. ಇದನ್ನ ಸೆಟ್ ಮಾಡ್ಕೋಬೇಕು. ಈಗ ಇದ್ರಾಗ ಏನದಲ್ಲ ನಿಮ್ಗ ಇಷ್ಟು ಪ್ಲೇಟ್ಗಳು ಹೆಂಗ್ ಹಚ್ಚು ತೋರ್ಸಿನ್ರಿ. ಎಷ್ಟ್ ಇಂಚ್ ಕೂತ್ರೆ ಎಷ್ಟ್ ಇಂಚಿಗೆ ಬೀಳ್ತಾವ ಅನ್ನೋದು ಇದ್ರಾಗ ಒಂದು ಇದು ಬರ್ತದೆ, ತೋರಿಸ್ತೀನಿ ಅದು. ಮೂರ್ ಹಚ್ಕೊಡ್ರಿ, ಮೂರು. ಈಗ ರೀ ಟೋಟಲ್ ನೋಡ್ರಿ 12 ಹಲ್ಲು ಚಾಲು ಇಟ್ರಿ ಅಂದ್ರ 4.5 ಇಂಚ್ ಆಗ್ತದೆ. ಸೆಂಟಿಮೀಟರ್ದಾಗ 15 ರೀ, ಇಂಚ್ದಾಗ 4.5 ರೀ. 10 ಹಲ್ಲಿನ ಪ್ಲೇಟ್ ಹಾಕಿ 10 ಹಲ್ಲು ಚಾಲು ಇಟ್ರಿ ಅಂದ್ರ 5.5 ಇಂಚ್ ಒಂದ್ ಹಲ್ಲಿನಿಂದ ಒಂದ್ ಹಲ್ಲಿಗೆ. 9 ಹಲ್ಲು ಹಚ್ಚಿದ್ರಿ ಅಂದ್ರ 6 ಇಂಚ್ ಗ್ಯಾಪ್ ಆಗ್ತದೆ. 8 ಹಚ್ಚಿದ್ರಿ ಅಂದ್ರ 6.5 ಇಂಚ್ ಗ್ಯಾಪ್ ಆಗ್ತದೆ. 7 ನಂಬರ್ ಪ್ಲೇಟ್ ಹಾಕಿ 7 ಟೀತ್ ಇದಕ್ ಫಿಕ್ಸ್ ಮಾಡಿದ್ರಿ ಅಂದ್ರೆ 7 ಇಂಚ್ ಆಗ್ತದೆ. ಬಿಟ್ರ 6 ಇದೆ. 6 ಏನಂದ್ರೆ 6 ಅಂದ್ರು 6 ಇದ್ರಾಗ ಪ್ಲೇಟ್ ಬರಂಗಿಲ್ಲ. ಒಂದ್ ಬಿಟ್ಟು ಒಂದು ಮೊದಲೇನ್ ಇದು ನಾಟ ತೆಗೆದ್ ತೋರಿಸ್ದಲ್ರಿ ಆ ಲೆವೆಲ್ದಾಗ 11 ಇಂಚ್ ಗ್ಯಾಪ್ ಆಗ್ತದೆ. 5 ಚಾಲು ಮಾಡಿದ್ರಿ ಅಂದ್ರ 13 ಇಂಚ್ ಗ್ಯಾಪ್ ಆಗ್ತದೆ. 4 ಇಟ್ರಿ ಅಂದ್ರ 16.5 ಇಂಚ್ ಚಾಲು ಆಗ್ತದೆ. 3 ಇಟ್ರ 21 ಇಂಚ್ ಚಾಲು ಆಗ್ತದೆ. 2 ಚಾಲು ಇಟ್ರ 33 ಇಂಚಿಗೆ ಒಂದ್ ಚಾಲು ಆಗ್ತದೆ. ಒಂದೇ ಚಾಲು ಇಟ್ರ ಅಂದ್ರ 66 ಪ್ಲಸ್ 1 67 ಇಂಚಿಗೆ ಒಂದೊಂದು ಚಾಲು ಆಗ್ತದೆ. ಇಷ್ಟು ಡಿಸ್ಟೆನ್ಸ್ ಬರ್ತದೆ. ಬಟ್ ನಮ್ಮಲ್ಲಿ ರೆಗ್ಯುಲರ್ ನಮ್ಮ ಏರಿಯಾದಾಗ ಮೂಮೆಂಟ್ ಆಗುದು ಒಂದು ಹತ್ತಿ ಮೆಕ್ಕೆಜೋಳಕ್ಕ 6 ನಂಬರ್ ಅಂದ್ರೆ ಒಂದ್ ಬಿಟ್ಟು ಒಂದ್ ನಾವ್ ತೆಗೆಯೋದು 11 ಇಂಚಿಗೆ ನಡೀತದೆ. ಅದಕ್ಕಿಂತ ಸನಿ ಬೇಕಂದ್ರೆ 7 ಮಾಡ್ಕೋಬಹುದು ಅಷ್ಟೇ. 7 ಆದ್ರೆ ಬಹಳ ಸಮೀಪ ಆಗ್ತದೆ. 7 ಹಲ್ಲು ಹಚ್ಚಿದ್ರೆ 7 ಇಲ್ಲ 7 ಇಂಚ್ 7 ಇಂಚಿಗೆ ಆದ್ರೆ ಅರ್ಧ ಫೀಟ್ ಆಗ್ತದೆ. ಬಟ್ ನಿಯರ್ ಆಗ್ತದೆ, ನಡಂಗಿಲ್ಲ. ನೀವು ಹಾಕೋರ್ ಹಾಕೋಬಹುದು. ಬಟ್ ನಮ್ದೇನು ಸೆಟ್ಟಿಂಗ್ ಅದ ನಾವು ಕ್ಲಿಯರ್ ಆಗಿ ಹೇಳಿ ಹಾಕೋಬಹುದ್ರಿ. 9 ಬರಂಗಿಲ್ರಿ. ಟೋಟಲ್ ಏನದಲ್ಲ 4.5 5.5 6 6.5 7 11 13 16.5 21 33 ಇಷ್ಟು ಸೈಜ್ ಮಾಡ್ಕೊಳಕ್ ಬರ್ತಾರೆ ಈ ಮಷಿನ್ ದಾಗ. ಈಗ ಇದು ಪ್ಲೇಟ್ ನಾವ್ 6 ಓಪನ್ ಆಗ್ತವೆ. ಹಲೋ, ಇಲ್ಲೇ ಇದು ಮಾಡಕತ್ತೀರಿ, ಇದೇ ಮಾಡಕತ್ತಾರ ಮತ್ತೆ ಅಷ್ಟೇ. ಕೇಳ್ತೀನಿ. ಯಾರಿ ಕುಂಡ್ರಸಾಗಾದ್ರೂ ಇದೇನ್ ಇರ್ತಲ್ರಿ, ಫಸ್ಟ್ ಈ ಮೂತಿ ಫೇಸ್ ಒಳಗ್ ಹಾಕ್ಬೇಕ್ರಿ. ಒಳಗ್ ಹಾಕಿ ಹಿಂಗ್ ಜಸ್ಟ್ ಪುಷ್ ಮಾಡಿದ್ರೆ ಸಾಕು, ಹಿಂಗ್ ಬಂದ್ಬಿಡ್ತದೆ ಸರ್. ಇನ್ನ ಒಂದು ಈಗ ರೀ ನೀವು ಡೈರೆಕ್ಟ್ ಹಿಂಗ್ ಕುಂಡ್ರಸಿದ್ರೆ ಕುಂಡ್ರಂಗಿಲ್ರಿ. ಕಂಪಲ್ಸರಿ ಇದನ್ನ ಮೂತಿ ಹಿಂಗ್ ಒಳಗ್ ಪ್ರೆಸ್ ಮಾಡಿ ಹಿಂಗ್ ಒದ್ದು ಈ ಕಡೆ ಸರ್ಸ್ಬಿಟ್ರೆ ಸಾಕು. ಪ್ಲೇಟ್ ಕೊಡ್ರಿ ಲಾಸ್ಟ್. ಇದು ಲಾಸ್ಟ್ ಪ್ಲೇಟ್ ರೀ. ಲಾಸ್ಟ್ ಪ್ಲೇಟ್ ಕುತ್ತಿ ಈಸಿ ಇದ್ದವ್ರಿಗೆ ಈಸಿ ಆಗ್ತವ್ರಿ. ಟಫ್ ಇದ್ದವ್ರಿಗೆ ನಾವ್ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಬೇಡ್ರ ಇದು ತೆಗಿರಿ. ಈ ಸ್ಟ್ಯಾಂಡ್ ಜೋಡಿಸೋದು ಎಷ್ಟು ತೋರಿಸ್ತೀನಿ. ಈಗ ರೀ ಇದು ಹಿಂದಿನ ಲಾಕ್ ಬರ್ತರಿ, ಜೋಡಿಸ್ತೀನಿ. ಕಂಪಲ್ಸರಿ ಏನದಲ್ರಿ ಸ್ಟ್ಯಾಂಡ್ ಜೋಡ್ಸಾಗ ಮೊದಲು ಇವು ನಟ್ ರಿಮೂವ್ ಮಾಡ್ಕೊರಿ. ಈ ಕಡೆ ಈ ಕಡೆ ಎರಡು ಕಡೆ ಮಾಡ್ಕೋಬೇಕು. ಎರಡು ಕಡೆ ಕಡೆ ಮಾಡ್ಕೋಬೇಕ್ರಿ. ಇದು ಒಂದ್ರ ಬರಂಗಿಲ್ರಿ. ರೋಲರ್ ಅಲ್ಲದು ಗಾಲಿ. ಫಸ್ಟ್ ಏನ್ ಮಾಡ್ರಿ, ರೋಲರ್ಕ ಕಂಪಲ್ಸರಿ ರೋಲರ್ದಾಗ ಮೊದಲು ಇದು ಹಾಕ್ಬೇಕ್ರಿ. ಇದ್ರೊಳಗೆ ಏನಂದ್ರ ಇದೇನ್ ರೋಲರ್ ಅದಲ್ರಿ, ಕಂಪಲ್ಸರಿ ಇದು ನಾಬ್ ಒಳಗ್ ಹಾಕಿರ್ತಾರಲ್ಲ ಒಳಗ್ ಹಿಂಗ್ ಹಾಕ್ಬೇಕು. ಹಿಂಗ್ ಹಾಕಿಂದ ಈ ಸೈಡ್ ಏನದಲ್ರಿ ಹಿಂಗ್ ಎತ್ತಿ ಹಿಂಗ್ ಹಾಕ್ಬೇಕು. ಇದೇನ್ ಹಿಡಿಯ ಕಾಣಲ್ಲ ನಮ್ದು. ಯಾರಿ ಇಲ್ಲಿ ನೋಡ್ರಿ, ಅದೇದು ಮ್ಯಾಗಿನ ಹ್ಯಾಂಡಲ್ ತೋರಿ ಸರಿ.
ಈಗ ರೀ ಇದು ಹ್ಯಾಂಡಲ್ ಏನ್ ಅದಲ್ರಿ ಇದು ಕಂಪಲ್ಸರಿ ಇದು ಲೆವೆಲ್ ಮಾಡ್ಕೋಬೇಕ್ರಿ ಫಸ್ಟ್ 1 ಸೆಕೆಂಡ್ ಇದು ಲೆವೆಲ್ ಮಾಡ್ಕೊಂಡು 2 ಸೈಡ್ ನಟ್ ಲೂಸ್ ಮಾಡ್ಕೊರಿ ಎರಡು ಸೈಡ್ ಲೂಸ್ ಮಾಡಿ ಇದು ಕಂಪಲ್ಸರಿ ಇದಕ್ಕೆ ಹೋಲ್ ಇರ್ತರಿ ಈ ಹೋಲ್ ಇದ್ದಿದ್ದು ಮ್ಯಾಲ್ ಮಾಡ್ಬೇಕು ಪ್ಲೇನ್ ಇದ್ದಿದ್ದು ಕೆಳಗ್ ಮಾಡ್ಬೇಕು ಈ ಪೇಸ್ಟ್ದಾಗ ಒಳಗೆ ಹಾಕ್ಬೇಕು ಈ ಪೇಸ್ಟ್ದಾಗ ಕೂತಿಂದ ಮ್ಯಾಗಿನ ಹ್ಯಾಂಡಲ್ ರೋಲರ್ ಏನದಲ್ರಿ ಈ ಆಂಗಲ್ದಾಗ ಕೂಡ್ತದೆ ಸ್ಪ್ರಿಂಗ್ ಇರ್ತದೆ ನೋಡ್ರಿ ಸ್ಪ್ರಿಂಗ್ ಕವರ್ ಈಗ ರೀ ಲೆಂತ್ ಇದ್ದಿದ್ ನಟ್ ಇರ್ತಾವ್ರಿ ಇದಕ್ಕೆ ಏನದಲ್ಲ ಎಲ್ಲಂಕೆ ಕೂಡ್ತೇವ್ರಿ ಕಂಪಲ್ಸರಿ ಮೊದಲ್ ಏನದಲ್ರಿ ಈ ಫೇಸ್ನಾಗ ಎರಡು ಒಳಗಿನ ಬಾಜು ಇರ್ಬೇಕ್ರಿ ಇಲ್ಲಿ ನೋಡ್ರಿ ಇದು ನಟ್ ಇಲ್ಲಿ ಹಾಕಿ ಜಸ್ಟ್ ಇಲ್ಲಿ ಹಾಕ್ಬಿಟ್ರೆ ಸಾಕು ಅಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕು ಇಲ್ಲಿ ಪೈಪಿಗೆ ಹಾಕ್ಬೇಕು ಎರಡು ಕಡೆ ಪೈಪಿಗೆ ಬರುತ್ತೆ ಈ ಕಡೆ ಒಂದ್ ಹೇಳ್ರಿ ಈ ಕಡೆ ಏನ್ ಮಾಡ್ರಿ ಪೈಪಿಗೆ ಮೊದಲು ಹಾಕೋರಿ ಪ್ಲಾಸ್ಟಿಕ್ ಇದ್ ಕಡೆ ಪೈಪ್ನ ಮೊದಲು ಹಾಕಿ ಹಾ ಇದನ್ನು ಲಾಕ್ ಬೇಕಂದ್ರಿ ಇದಕ್ಕ ಇಲ್ಲಿ ನೋಡ್ರಿ ಇಷ್ಟ ಮಾಡ್ಬಿಟ್ರೆ ಹಿಂಗ್ ಇದು ಹಾಕಿ ಮೂಮೆಂಟ್ ಇಲ್ಲಿ ಲಾಕ್ ಹಾಕಿ ಹಾ ಟೋಟಲಿ ಪೂರಾ ರೆಡಿ ನಿಮ್ದು ಹಾ ಸ್ಟೀಲ್ ಬಂದವ್ರಿ ಇದು ಮಣ್ಣು ಜಗ್ಗೋತ್ ಹೋಗ್ತವ್ರಿ ಮಣ್ಣು ಸಾಫ್ ಮಾಡ್ಕೊತ ಹೋಗ್ತೇವೆ ಸರಿ ಆಗ್ತದೆ